ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಎಲ್ಪಿಜಿ ಸರಬರಾಜು ಸಮಸ್ಯೆ ನಿವಾರಣೆಗೆ ಸಚಿವ ಕೆಎಚ್ ಮುನಿಯಪ್ಪ ಸಭೆ, ತೈಲ ಕಂಪನಿಗಳ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ಬೆಂಗಳೂರು: ರಾಜ್ಯದಲ್ಲಿ ಉಂಟಾಗಿರುವ ಅಡುಗೆ ಅನಿಲ ಸಿಲಿಂಡರ್ ಸರಬರಾಜು ವಿಳಂಬ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಇಂದು ಉನ್ನತ ಮಟ್ಟದ ಸಭೆ ನಡೆಸಿದರು. ಮೊದಲನೇ ಪತ್ರ ಬರೆದಿದ್ದು ಈಗ ಎರಡನೇ ಪತ್ರ ಬರೀತಾ ಇದೆ. ಇವತ್ತು ನಾನು ನಮ್ಮ ಸೆಕ್ರೆಟರಿ ಕಲ್ಕೋಲಿ ಮೇಡಮ್ ಅವರಿದ್ದಾರೆ, ಕಮಿಷನರ್ ರವಿಕುಮಾರ್ ಇದ್ದಾರೆ, ಆಯಿಲ್ ಕಂಪನೀಸ್ ಮುಖ್ಯಸ್ಥರು ನೀರಾಜ್ ಸಿಂಗ್, EPCL ಮತ್ತು ಸಿದ್ಧಾರ್ಥ ಅಗರ್ವಾಲ್ ಅವರು ಸ್ಟೇಟ್ ಹೆಡ್ ಮತ್ತು ಕೋಆರ್ಡಿನೇಟರ್ ಆಫ್ ದಿ ಆಯಿಲ್ ಕಂಪನೀಸ್ ಅಂತ ಸುಬರ್ತಾ ಚಟರ್ಜಿ, ರೀಜನಲ್ ಮ್ಯಾನೇಜರ್ HPCL, BPCL ಇದ್ದಾರೆ, ನೀರಾ ಸಿಂಗ್ ಮೇಡಮ್, ಸಿದ್ಧಾರ್ಥ ಅಗರ್ವಾಲ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂಡ್ ಆಲ್ಸೋ ಕೋಆರ್ಡಿನೇಟರ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಎಲ್ಲ ಕಾರ್ಪೊರೇಷನ್ಸ್, ಸುಬರ್ತಾ ಚಟರ್ಜಿ HPCL ಒಟ್ಟಿಗೆ ಸೇರಿ ಸುಮಾರು 1 ಗಂಟೆ ತಗೊಂಡ್ಬರ್ತಿದೆ. ಇಷ್ಟು ನಾವು ಗ್ರಾಹಕರಲ್ಲಿ ಒಂದು ಮನೆ ವಿನಾಕಾರಣ ಆತಂಕಕ್ಕೆ ಒಳಗಾಗಲಾರದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ ಮೊದಲು ಡಬಲ್ ಮಾಡಕ್ಕೆ ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನು ಅದರ ಮುಖಾಂತರ ಸರಿ ಹೋಗಕ್ಕೆ ಸಾಧ್ಯ ಇದೆ. ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಇಲಾಖೆ ಗೈಲ್ ಕಂಪನಿ ಸಂಬಂಧಿಸಿದ ಈಗಾಗಲೇ ತಮಗೂ ಎಲ್ಲ ಗೊತ್ತಿದೆ, ಶಿಪ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ, ತಕ್ಷಣಕ್ಕೆ ನಾವು ಏನು ಮಾಡಬಹುದು ಈ ವಾರದಲ್ಲಿ ಎಸೆನ್ಷಿಯಲ್ ಸರ್ವಿಸಸ್ ನಾನು ಮೊನ್ನೆ ಹೇಳಿದ್ದೆ. ಅದಕ್ಕೆ ಬೇಕಾಗಿರುವಷ್ಟು ಪೂರ್ತಿಯನ್ನು ಯಾವುದಕ್ಕೆ ಹಾಸ್ಪಿಟಲ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಗ್ರವಾಲ್ ಅವರು ಮತ್ತು ಎಲ್ಲ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಸುಮಾರು 9,500 ಸಿಲಿಂಡರ್ನ ಈ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸು 3 ಕಂಪನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಕಾರ್ಡಿಂಗ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದರಲ್ಲಿ 4,200 ಸಿಲಿಂಡರ್ನ ಎಸೆನ್ಷಿಯಲ್ ಸರ್ವಿಸ್ ನಾನೀಗ ಇಷ್ಟೊತ್ತು ಹೇಳಿದ್ದೆಲ್ಲ ಹೋಗ್ಬೇಕು. ಉಳಿದಂಥವು 4,200 ಸಿಲಿಂಡರ್ ಅದು ರೆಗ್ಯುಲರ್ ಆಗಿ ಖರ್ಚಾಗ್ತಾ ಇದೆ, ಕಡಿಮೆ ಮಾಡಿಲ್ಲ ಈಗ. ಮತ್ತು ಗವರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್, ಬಸ್ ಸ್ಟ್ಯಾಂಡ್ಸ್, ಇಂದಿರಾ ಕ್ಯಾಂಟೀನ್, KMF ಇವೆಲ್ಲಕ್ಕೂ ಕೂಡ ಸುಮಾರು ಪೂರ್ತಿ 1,200 ಸಿಲಿಂಡರ್ ಕೊಡ್ತಾ ಇದೆ. ಅದು ಕೂಡ ಕಡಿಮೆ ಮಾಡಿ. ಸೊ ಇನ್ನೊಂದು ಸಲ ಹೇಳಿ ಸರ್, ಅಂಕಿಅಂಶ ಇನ್ನೊಂದು ಸತಿ ಹೇಳಿ ಸರ್, ಯಾವುದಕ್ಕೆ ಎಷ್ಟು? ಈಗ ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್ ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಹೇಳಿದೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಅದು ಬಿಟ್ಟು ಉಳಿದಿದ್ದಕ್ಕೆ ನಾವು ಆಟೋ ರಿಕ್ಷಾದ ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ
48 2540 ಸಿಲಿಂಡರ್ ಅನ್ನ ಕೊಡ್ತಾ ಇದ್ವಿ. ಅವರು ಕೂಡ ಸ್ವಲ್ಪ ಮಿತಿಯಾಗಿ ಉಪಯೋಗಿಸಬೇಕಾಗಿದೆ. ಅವರ ಜೀವನೋಪಾಯ ಇರೋದರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಬದುಕು ಅದನ್ನು ಅವಲಂಬಿಸಿದೆ. ಅವರು ಆಟೋ ಓಡಿಸಿದ್ರೆ ಮಾತ್ರ ಜೀವನ ನಡೀತದೆ. ಆದ್ದರಿಂದ ಅವರಿಗೆ 2,500 ಸಿಲಿಂಡರ್ ಕೊಡ್ತೀವಿ. ಅಲ್ಲಿ ಕೂಡ ಅವರು ಅದನ್ನು ಮಿತಿಯಾಗಿ ಉಪಯೋಗಿಸ್ಬೇಕು. 2 ಲೀಟ್ರು 2.5 ಲೀಟ್ರು ಏನು ರೆಗ್ಯುಲರ್ ಏನು ಬಳಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಅದರಲ್ಲಿ ಸ್ವಲ್ಪ ಅರ್ಧದಿಂದ ಸ್ವಲ್ಪ ಮೇಲೆ ಇರಬೇಕು. ಜಾಸ್ತಿ ಪೂರ್ತಿ ಬಳಸೋಕ್ಕಾಗ್ತಾ ಇಲ್ಲ. 70 to 80% ಅಂದರೆ ಅವರು ಒಂದು 25% ಕಡಿಮೆ ಬರಲಿ ಖರ್ಚು ಮಾಡೋದು ನಿಂತಿದೆ. ಉಳಿದಂಥದ್ದು ಹೋಟ್ಲು ಬಹಳ ಮುಖ್ಯವಾದಂಥ ವಿಷಯ. ಆದರೂ ಕೂಡ ನಾವು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸಿದೆ ಅಂತ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಅವ್ರಿಗೆ ಹೇಳ್ತೀನಿ. ಹೋಟ್ಲು ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸ್ತಾರೆ. ಅವೈಲಬಿಲಿಟಿ ಎಷ್ಟು ಇದೆ? ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ಟರೆ 1,000 ಸಿಲಿಂಡ್ರು ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನು ಎಂಟೈರ್ ಹೋಟ್ಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ. ಹೋಟ್ಲ್ಸ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇದನ್ನು ಆಧಾರಪಟ್ಟು ಏನೆಲ್ಲ ಸರ್ವಿಸ್ ಮಾಡೋರು ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗೋಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀರಂತ ಆಶೆ ಭಾವನೆ ಇದ್ದೀವಿ. ಆದ್ದರಿಂದ ನಾನು ಅಪೀಲ್ ಮಾಡ್ತೀನಿ, ಬಹಳ ವಿಶೇಷವಾಗಿ ಸ್ವಲ್ಪ ಎಲ್ಲ ಸುಧಾರಿಸಿದ್ರು ಹೋಟ್ಲು ಅಸೋಸಿಯೇಷನ್ ಅಥವಾ ಹೋಟ್ಲು ಮಾಲೀಕರಿಗೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋದಾದರೂ ಊಟ ಮಾಡಿಕೊಡ್ಲಿ ಈ ವಾರ. ಅದಾದಮೇಲೆ ಇಂಪ್ರೂವ್ಮೆಂಟ್ ಆಗಲೇ ಆಗ್ತದೆ ಅಂತ ನಾನು ಆಶಾಭಾವ